ನೋಡಿ ಸ್ನೇಹಿತರೆ, ಇದು ಸೀತಾಕುಂಡ್ ದ್ವಾರ ಅಂತ. ಇಲ್ಲಿ ಸೀತಾದೇವಿ ಅವರ ಮಾವ ಆದಂತ ದಶರಥ ಮಹಾರಾಜರಿಗೆ ಮೋಕ್ಷಕ್ಕೋಸ್ಕರ ಪಿಂಡ ಪ್ರದಾನ ಮಾಡಿದಂತ ಜಾಗ ಇದು. ಬನ್ನಿ ಮುಂದೆ ಈ ಜಾಗ ಎಲ್ಲ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇದು ಬಿಹಾರದಲ್ಲಿರುವಂತ ಸೀತಾಕುಂಡ್ ಆ ದೇವಾಲಯ ಇದು. सीताराम ನೋಡಿ, ಇಲ್ಲಿ ಸೀತಾರಾಮ ಲಕ್ಷ್ಮಣ ಮಾತ್ರ ಇರುವಂತದ್ದು ಈ ಜಾಗದಲ್ಲಿ. ಇವರು 3 ಜನ ಬಂದಿರ್ತಾರೆ ಇಲ್ಲಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಅಂತ ಮೋಕ್ಷಕ್ಕೆ. ಬೇರೆ ಕಡೆ ನೀವು ನೋಡಿರ್ಬೋದು ಆಂಜನೇಯ ಎಲ್ಲ ಇರ್ತಾರೆ, ಇಲ್ಲಿಲ್ಲ. ಎಲ್ಲ ಆಗಿನ ಕಾಲದ ಎಲ್ಲ. ಇದು ನೋಡಿ ಸೀತಾಕುಂಡ್ ಅಂತ ಇದು. ಇಲ್ಲಿ ಪಿಂಡ ಪ್ರದಾನ ಅವರು ಮಾಡಿದ್ದು ಮರಳಲ್ಲಿ ಸೀತಾದೇವಿ ಈ ಜಾಗದಲ್ಲೇನೆ. पंडित जी नमस्ते। नमस्ते जी। ये थोड़ा इतिहास बोलिए। ये प्राचीन सीताकुंड है, 3 पिंड है, माता जी का चरण का परिक्रमा है। यहाँ आदिकाल में त्रेता युग में माता जी ने 3 पिंड दिए थे। एक दशरथ जी को दिए, ससुर को, और एक गुरु का नाम से दिए, और एक समस्त पितरों का नाम से दिए। ये 3 पिंड है माता जी का दिया हुआ। आदिकाल में त्रेता युग में 25 लाख बरस आगे। ನೋಡಿ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಸೀತಾದೇವಿ ತನ್ನ ಮಾವ ಆದಂತ ದಶರಥ ಮಹಾರಾಜರಿಗೆ ಮರಳಲ್ಲಿ ಪಿಂಡ ಪ್ರದಾನ ಮಾಡಿದ್ದು. ಯಾವ ರೀತಿ ಅಂತ ಹೇಳಿದ್ರೆ, ರಾಮ ಲಕ್ಷ್ಮಣ ಎಲ್ಲ ಆಗಿನ ಕಾಲದಲ್ಲಿ ಏನು ತಯಾರಿಗಳಿರಲಿಲ್ಲ ಈಗಿನ ಕಾಲದ ತರ. ಹಾಗಾಗಿ ಎಲ್ಲ ಸಾಮಗ್ರಿಗಳನ್ನು ತರಲಿಕ್ಕೆ ಹೋದಾಗ ಈ ಫಲ್ಗು ನದಿ ಅಂತ ಏನ್ ಕರಿತೀವಿ, ಇಲ್ಲಿ ಹೊರಗಡೆ ಹರಿತಾ ಇರ್ತಕ್ಕಂಥ ಫಲ್ಗು ನದಿ, ಅದನ್ನ ತೋರಿಸ್ತೇನೆ ನಿಮ್ಗೆ. ಅಲ್ಲಿ ಆ ದಶರಥ ಮಹಾರಾಜರು ಕೈ ಬಂತಂತೆ ನೀರಿಂದ, ಹಸ್ತ ಮೇಲ್ ಬಂದು ಹೇಳಿದ್ರಂತೆ, ನನಗೆ ಇವಾಗ ನೀನು ಪಿಂಡ ಪ್ರದಾನವನ್ನ ಈಗ ಮಾಡ್ಲೇಬೇಕು, ನನಗೆ ಮೋಕ್ಷ ಬೇಕು ಅಂತ ಹೇಳಿದಾಗ ಅವರು ಮಾವ ಲಕ್ಷ್ಮಣ ನಾವು ಬಂದಿರುವಂತ ಉದ್ದೇಶನೇ ಇಲ್ಲಿಗೆ ಪಿಂಡ ಪ್ರದಾನ ಮಾಡಬೇಕು ಅಂತ. ನಿಮ್ಗೆ ನಿಮ್ಮ ಮಕ್ಕಳು ಸಾಮಗ್ರಿಗಳನ್ನ ತರಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ನನಗೆ ಈಗಲೇ ಮಾಡು. ಆಗ ಆ ಸಮಯದಲ್ಲಿ ಆ ಗೌರಿ ಪೂಜೆಯನ್ನು ಮಾಡ್ತಾ ಇದ್ಲಂತೆ ಸೀತಾದೇವಿ. ಆ ಮಣ್ಣಿನಲ್ಲೇ ನಂಗೆ ಪಿಂಡ ಪ್ರದಾನವನ್ನು ಮಾಡು ಅಂತ ಹೇಳಿದಾಗ ಇದೇ ಜಾಗದಲ್ಲಿ ಆ ಸೀತಾದೇವಿ ತನ್ನ ಮಾವ ಆದಂತ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನವನ್ನು ಮಾಡಿರುವಂತ ಜಾಗ ಇದು. ಆ ಫಲ್ಗು ನದಿ ಅನ್ನೋದು ಹೊರಗಡೆ ಇದೆ. ನೋಡಿ, ಈಗಲೂ ಕೂಡ ಇಲ್ಲಿ ಮರಳಲ್ಲೇ ಪಿಂಡ ಪ್ರದಾನವನ್ನು ಮಾಡೋ ಪದ್ಧತಿ ಇದೆ. पंडित जी नमस्ते। दशरथ महाराज का हाथ कहाँ? हाथ दशरथ का इसके अंदर ये मोबाइल बंद करके जाओ। हाँ ठीक है। ನೋಡಿ ಸ್ನೇಹಿತರೆ, ಇದೆ ದಶರಥ ಮಹಾರಾಜರ ಕೈ. ನೋಡಿ, ಇಲ್ಲಿ ಸೀತಾದೇವಿ ಗೌರಿ ಪೂಜೆಯನ್ನು ಮಾಡ್ತಾ ಇರುವಂತದ್ದು ಇಲ್ಲಿಂದಾನೆ. ಈಗಲೂ ಕೂಡ ಮರಳಲ್ಲೇ ಪಿಂಡ ಪ್ರದಾನ ಮಾಡ್ತಾ ಇರುವಂತ ಪದ್ಧತಿ ಇದೆ. ಇಲ್ಲಿ ಮರಳಲ್ಲಿ ಪಿಂಡ ಮಾಡಿದ್ದಾರೆ ನೋಡಿ. ಈ ಕಡೆ ಇಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾ ಇದ್ರು ಸೀತಾದೇವಿ. ನೋಡಿ ಸ್ನೇಹಿತರೆ, ಒಂದು ಕಡೆ ವಿಷ್ಣುವಿನ ಪಾದ ಗಯಾಸುರನನ್ನ ತುಳಿದಿರುವಂತ ವಿಷ್ಣು ಪಾದ ಆ ಕಡೆ ಇರುವಂತದ್ದು. ಈ ಕಡೆ ನೀವೇನ್ ನೋಡ್ತಾ ಇದ್ದೀರಾ ಅದೆಲ್ಲ ವಿಷ್ಣು ಪಾದ ಇರುವಂತದ್ದು ದೇವಸ್ಥಾನ. ಆ ಒಂದು ನದಿಯ ತೀರ ಆ ಕಡೆ, ಅದು ಇನ್ನೊಂದು ನದಿ ತೀರ ಈ ಕಡೆ
ಇಲ್ಲಿ ಸೀತಾಕುಂಡ ಅಂತ ಹೇಳಿ ಇಲ್ಲ ರಾಮ ಲಕ್ಷ್ಮಣ ಎಲ್ಲ ಸೇರಿ ದಶರಥರಿಗೆ ಪಿಂಡ ಪ್ರದಾನ ಮಾಡಬೇಕು ಅವ್ರ ತಂದೆಗೆ ಅಂತ ಬಂದಾಗ ಸಾಮಗ್ರಿ ತರಲಿಕ್ಕೆ ಅಂತ ರಾಮ ಲಕ್ಷ್ಮಣ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಸೀತಾದೇವಿ ಇಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆ ದಶರಥ ಮಹಾರಾಜರು ಕೈ, ಈ ಫಲ್ಗು ನದಿ ಅಂತ ಕರಿತೀವಿ ಇದನ್ನ, ಈ ನದಿಯಲ್ಲಿ ಕೈ ಬರುತ್ತೆ ಹೊರಗಡೆ ಅವ್ರದ್ದು, ಬಂದು ನನಗೆ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ನೀವು ಪಿಂಡ ಪ್ರದಾನ ಈಗ ಮಾಡಬೇಕು, ಇದು ಒಳ್ಳೆಯ ಸಮಯ ಅಂತ ಅವ್ರು ಕೇಳ್ಕೊತಾರೆ, ಇಲ್ಲಾಂದ್ರೆ ನನಗೆ ಮೋಕ್ಷ ಸಿಗಲ್ಲ ಅಂತ. ಆಗ ಇವ್ರು ಹೇಳ್ತಾರೆ ಸೀತಾದೇವಿ ಅವರ ಮಾವನಿಗೆ, ನಿಮ್ಮ ಮಕ್ಕಳು ಅದೇ ಸಲುವಾಗಿ ಹೋಗಿರುವಂಥದ್ದು, ಬರ್ತಾರೆ ಸ್ವಲ್ಪ ಹೊತ್ತು, ಅದೇ ಉದ್ದೇಶಕ್ಕೋಸ್ಕರ ನಾವು ಬಂದಿರೋದು ಇಲ್ಲಿಗೆ ಅಂತ ಹೇಳಿದಾಗ ದಶಮಹಾರಾಜರು ಹೇಳ್ತಾರೆ, ದಶರಥ ಮಹಾರಾಜರು, ಏನು ನೀನು ಗೌರಿ ಪೂಜೆ ಮಾಡ್ತಾ ಇದೀಯಾ, ಆ ಮರಳಲ್ಲೇ ನನಗೆ ಪಿಂಡ ಪ್ರದಾನ ಮಾಡು ಅಂತ ಹೇಳಿದಾಗ ಆ ಮರಳಲ್ಲೇ ಪಿಂಡ ಪ್ರದಾನವನ್ನ ಆ ಸೀತಾದೇವಿ ಮಾಡ್ತಾರೆ. ಹಾಗಾಗಿ ಆ ದಶರಥ ಮಹಾರಾಜರು ಕೈ ಹೊರಗಡೆ ಬಂದಿರುವಂಥದ್ದೇ ಆಗಿರ್ಬೋದು, ಆ ಸೀತಾದೇವಿ ಗೌರಿ ಪೂಜೆ ಮಾಡ್ತಾ ಇರುವಂಥದ್ದೇ ಆಗಿರ್ಬೋದು, ಆ ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ಆ ಮರಳಿನಲ್ಲಿ ಆ ಪಿಂಡಗಳಾಗಿರ್ಬೋದು ಎಲ್ಲ ಇವತ್ತು ಪುರಾವೆ ಆಗಿ ಇಲ್ಲಿದೆ. ಈ ಕಡೆ ಗಯಾಗೆ ಬಂದಾಗ ನೀವು ಖಂಡಿತವಾಗಿ ಇದೆಲ್ಲ ದರ್ಶನ ಮಾಡಿ, ತುಂಬಾ ಒಳ್ಳೇದು. ತುಂಬಾ ನಮ್ಮ ಇತಿಹಾಸ ಇಲ್ಲಿ ಕೂತಿದೆ. ಗುರುಗಳೇ, ಇಲ್ಲಿ ರಾಮಾಯಣ ಕಾಲದಲ್ಲಿ ಈಗ ದಶರಥ ಮಹಾರಾಜರಿಗೂ ಕೂಡ ಇಲ್ಲೇ ಮೋಕ್ಷ ಸಿಕ್ಕಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಸೀತಾದೇವಿ ಇಲ್ಲಿ ದಶರಥ ಮಹಾರಾಜರಿಗೆ ಸ್ವಂತ ಮಾವನಿಗೂ ಕೂಡ ಪಿಂಡ ಪ್ರದಾನ ಮಾಡಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ತಿಳಿಸ್ತೀವಿ. ದಶರಥ ಮಹಾರಾಜರಿಗೆ ರಾಮದೇವರು, ಲಕ್ಷ್ಮಣದೇವರು ಮತ್ತು ಸೀತಾದೇವಿ 3 ಜನನೂ 14 ವರ್ಷ ವನವಾಸ ಮುಗಿಸ್ಕೊಂಡು ಈ ಪ್ರಾಂತಕ್ಕೆ ಬರ್ತಾರೆ. ಪಿಂಡ ಪ್ರದಾನ ಮಾಡಬೇಕು ಅಂತಲೇ ಬರ್ತಾರೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಸಾಮಾನುಗಳು ತಕ್ಷಣ ವ್ಯವಸ್ಥೆ ಆಗ್ಬಿಡ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಇದು ಎಲ್ಲ ಕಾಡಿತ್ತು. ಒಂದು ಚಂಪಕಾರಣ್ಯ, ಅರಣ್ಯ ಅಂತಂದರೆ ಕಾಡು. ಆ ಕಾಡಿಂದ ಆಚೆಗಡೆ ಸಾಮಾನು ತೊಗೊಂಬರಬೇಕು ಅಂತ ರಾಮದೇವರು ಮತ್ತು ಲಕ್ಷ್ಮಣದೇವರು ಹೋಗಿದ್ದರು. ಆಗ ಗೌರಿ ಪೂಜೆ, ಹೆಂಗಸರು ಯಾವ ಥರ ಗೌರಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಅದೇ ಥರ ನದಿ ತೀರದಲ್ಲಿ ಸೀತಾದೇವಿ ಕುತ್ಕೊಂಡು ಗೌರಿ ಪೂಜೆ ಮಾಡ್ತಾ ಇರ್ತಾರೆ. ಬಹಳ ಭಕ್ತಿಯಿಂದ ಮಾಡ್ತಾ ಇರ್ತಾರೆ. ಗಯಾ ಎಷ್ಟು ಪವಿತ್ರವಾದ ಕ್ಷೇತ್ರ ಅಂತಂದರೆ, ನಾವು ಬರಲಿಕ್ಕೆ ಮುಂಚೆನೇ ನಮ್ಮ ಪಿತೃಗಳು ಬಂದು ಕಾಯ್ತಾ ಇರ್ತಾರೆ ಅಂತ ಹೇಳಿದ್ವಲ್ಲ, ಅದೇ ಥರ ಇಲ್ಲಿ ದಶರಥ ಮಹಾರಾಜರು ರಾಮದೇವರು ಬರಲಿಕ್ಕೆ ಮುಂಚೆನೇ ದಶರಥ ಮಹಾರಾಜರು ಬಂದು ಕಾಯ್ತಾ ಇದ್ದರು. ನಮ್ಮ ಮಕ್ಕಳು ಬರ್ತಾರೆ ಅನ್ನೋದು ಅವ್ರಿಗೆ ಒಂದು ವಿಶ್ವಾಸ ಇತ್ತು. ಅದಕ್ಕಾಗಿ ಸೀತಾದೇವಿ ಗೌರಿ ಪೂಜೆ ಮಾಡಿದ್ಬಿಟ್ಟು ಅದು ದಶರಥ ಮಹಾರಾಜ ನೋಡಿಬಿಟ್ಟು ಬಹಳ ಖುಷಿ ಆಗ್ತಾರೆ. ಪ್ರತ್ಯಕ್ಷರಾಗ್ಬಿಟ್ಟು ಹೇಳ್ತಾರೆ, ನೋಡಿ ಅಮ್ಮ, ನೀವೇನು ನದಿ ಮರಳಿಂದ ಗೌರಿ ಪೂಜೆ ಮಾಡ್ತಾ ಇದೆಯಲ್ಲ ತಾಯಿ, ಬಹಳ ಭಕ್ತಿಯಿಂದ ಮಾಡ್ತಾ ಇದೆಯಾ, ಆದರೆ ಆ ಮರಳಿಂದ ನನಗೆ ಪಿಂಡ ಪ್ರದಾನ ಮಾಡಿಬಿಡಮ್ಮ, ನೀನು ಗೌರಿ ಪೂಜೆ ಮಾಡೋದು ಬಿಟ್ಟು ಅಂತ ಹೇಳಿದಾಗ ಆಗ ಸೀತಾದೇವಿ ಹೇಳ್ತಾರೆ, ಸ್ವಾಮಿ, ನಾವು ಪಿಂಡ ಪ್ರದಾನನೇ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಆದರೆ ನಮ್ಮ ಮನೆಯವರು, ಅವ್ರ ತಮ್ಮ ಇಬ್ಬರು ಸಾಮಾನು ತೊಗೊಂಬರ್ಲಿಕ್ಕೆ ಅಂತ ಆಚೆಗಡೆ ಹೋಗಿದ್ದಾರೆ. ಅವರು ಸಾಮಾನು ತೊಗೊಂಬಂದರೆ ಸ್ವಾಮಿ, ನಾವು ನಿಮ್ಗೆ ಪಿಂಡ ಪ್ರದಾನ ಮಾಡ್ತೀವಿ ಅಂತ ಹೇಳಿದಾಗ ಆಗ ದಶರಥ ಮಹಾರಾಜರು ಹೇಳ್ತಾರೆ, ನೋಡಮ್ಮ, ನಾನು ಬ್ರಹ್ಮ ಮುಹೂರ್ತದಲ್ಲಿ ಇದ್ದೀನಿ, ನಿನಗೆ ಮಾಡೋದಿದ್ದರೆ ನೀ ಈಗಲೇ ನನಗೆ ಪಿಂಡ ಪ್ರದಾನ ಮಾಡು, ಇಲ್ಲಾಂದರೆ ನಿನ್ನ ಪಿಂಡವನ್ನು ಆದಮೇಲೆ ನಾನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆಗ ಸೀತಾದೇವಿ ಮಾಡ್ತೀನಿ ಅಂತ ಒಪ್ತಾರೆ. ಆದರೆ ಸೀತಾದೇವಿ ಮತ್ತೆ ಕೇಳ್ತಾರೆ, ಸ್ವಾಮಿ, ನಾನು ಈ ಪಿಂಡವನ್ನು ನನ್ನ ಕೈಯಿಂದನೇ ಮಾಡ್ತೀನಿ, ಆದರೆ ನಮ್ಮ ಮನೆಯವರು, ಅವ್ರ ತಮ್ಮ ಯಾರು ಬಂದು ಕೇಳಿದಾಗ ಅವ್ರಿಗೆ ಏನಂತ ಉತ್ತರ ಕೊಡಬೇಕು ಸ್ವಾಮಿ ಅಂತ ಕೇಳಿದಾಗ ಆಗ ದಶರಥ ಮಹಾರಾಜರು ಈ ಕ್ಷೇತ್ರದಲ್ಲಿ ಇರೋ ಒಂದು 5 ಜನನ ಸಾಕ್ಷಿಗಂತ ಇಡ್ತಾರೆ. ಅದು ಸೀತಾದೇವಿ ಇಡೋಂಗಿಲ್ಲ, ದಶರಥ ಮಹಾರಾಜರು ಇಡುತ್ತಾರೆ. ಆ 5 ಜನ ಯಾರ್ಯಾರು ಅಂತಂದರೆ, ಮೊದಲಿಗೆ ಇಲ್ಲಿರೋ ನದಿ ಫಾಲ್ಗುನಿ ನದಿ, ಅದನ್ನು ಗುಪ್ತಗಂಗಾ ಅಂತಲೂ ಕರೀತಾರೆ. 2ನೇದಾಗಿ ಇಲ್ಲಿರೋ ಕ್ಷೇತ್ರ ಬ್ರಾಹ್ಮಣರು, 3ನೇದಾಗಿ ಹಸು, 4ನೇದಾಗಿ ತುಳಸಿ, 5ನೇದಾಗಿ ಆಲಿನ ಮರ. ಇವರು 5 ಜನನ ಸಾಕ್ಷಿಗೆ ಇಟ್ಕೊಂಡು ಸೀತಾದೇವಿ ತನ್ನ ಕೈಯಿಂದ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಿದರು. ಆದರೆ ಮಾಡಿದ್ದು ಆದಮೇಲೆ ರಾಮದವರು ಬಂದು ಕೇಳಿದಾಗ ಅದರಲ್ಲಿ 5 ಜನದಲ್ಲಿ 4 ಜನನೂ ಸುಳ್ಳು ಹೇಳಿಬಿಡ್ತಾರೆ. ಫಾಲ್ಗುನಿ ನದಿ ಹತ್ರ ಹೋಗಿ ಕೇಳಿದಾಗ ಆ ನದಿನೂ ಸುಳ್ಳು ಹೇಳ್ತಾರೆ. ಯಾಕೆ ಆ ಸುಳ್ಳು ಹೇಳ್ತಾನೆ ಅಂತಂದರೆ, ಒಂದು ಆಸೆ ಇರುತ್ತದೆ, ರಾಮದೇವರು ಇಷ್ಟು ದೂರ ಬಂದಿದ್ದಾರೆ, ಒಂದು ಸಲನೂ ಕೂಡ ಇನ್ನು ನದಿಯಲ್ಲಿ ಸ್ನಾನನೂ ಕೂಡ ಇನ್ನು ಆಗಿಲ್ಲ, ಆಗಲೇ ಪಿಂಡ ಪ್ರದಾನ ಸೀತಾದೇವಿ ಮಾಡಿಬಿಟ್ಟಿದ್ದಾರೆ. ಅಕಸ್ಮಾತ್ ರಾಮದೇವರು ಒಂದು ಸತಿನೂ ನದಿಯಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯ ನದಿದು ಹೆಸರು ಆಗ್ತಾಯಿತ್ತು, ಪವಿತ್ರವಾದ ನದಿ, ರಾಮದೇವರು ಇಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಜನವರು. ಆದರೆ ಅವರು ಇನ್ನು ಸ್ನಾನನೂ ಕೂಡ ಇನ್ನು ಮಾಡಿರೋದಿಲ್ಲ, ಆಗಲೇ ಪಿಂಡ ಪ್ರದಾನ ಮಾಡಿಬಿಡ್ತಾರೆ. ಅದಕ್ಕಾಗಿ ನದಿ ಆಸೆ ಪಡೆದುಬಿಟ್ಟು ಸುಳ್ಳು ಹೇಳ್ತಾನೆ, ಇಲ್ಲ ನಾನು ಸೀತಾದೇವಿನ ಶ್ರಾದ್ದ ಮಾಡೋದೇ ನೋಡಿಲ್ಲ ಅಂತ. ಆಗ ಸೀತಾದೇವಿಗೆ ಕೋಪ ಬಂದುಬಿಟ್ಟು ಈ ನದಿಗೆ ಶ್ರಾಪ ಕೊಡ್ತಾರೆ, ನೀನು ಸದಾ ಅಂತರ್ವಾಹಿನಿಯಾಗಿರ್ತೀಯ ಅಂತ ಶ್ರಾಪ ಕೊಡ್ತಾರೆ. ಅಂತರ್ವಾಹಿನಿ ಅಂತಂದರೆ ಗಯಾದಲ್ಲಿ ಫಾಲ್ಗುನಿ ನದಿ ಗುಪ್ತಗಂಗಾ, ಅದು ನದಿ ಕರಗಡೆಯಲ್ಲಿ ಪ್ರವಾಹ ನಡೀತಾ ಇರ್ತದೆ, ನದಿ ಮೇಲ್ಗಡೆ ನೀರು ಕಾಣಿಸೋದಿಲ್ಲ. ಭಾಗ್ಯ ಮೊನ್ನೆ ಒಂದು ಲೆಬರ್ ಡ್ಯಾಮ್ ಅಂತ ಕಟ್ಟಿದ್ದಾರೆ, ಅಲ್ಪ ಸ್ವಲ್ಪ ನೀರಿದೆ, ಆದರೆ ಅದು ವರ್ಷ ಫುಲ್ಲು ಇರೋದಿಲ್ಲ. ವರ್ಷದಲ್ಲಿ ಒಂದು 4 ತಿಂಗಳ ಇಲ್ಲ ಒಂದು 5 ತಿಂಗಳ, ಹಬ್ಬ ಬಂದರೆ ಒಂದು 6 ತಿಂಗಳು. ಆವಾಗೂ ನೀವು ಬಂದಾಗ ನೀವು ನೋಡಿದರೆ ಇದೆಲ್ಲ ಮರಳು ತೆಗೆದ್ರೆ ಮರಳು ಕರಗಡೆ ನೀರಿದೆ. ನೀವು ಇಷ್ಟು ಮರಳು ತೆಗೆದ್ರೆ ನೀವು 100 ಜನ ಬಂದರೆ 100 ಜನ ಮಾಡಲಿಕ್ಕೆ ಅಲ್ಲಿ ನದಿಯಲ್ಲಿ ನೀರಿದೆ, ಆದರೆ ನದಿ ಮೇಲ್ಗಡೆ ನೀರು ಕಾಣಿಸೋದಿಲ್ಲ, ನದಿ ಕರಗಡೆ ನೀರಿಲ್ಲಿ ಇದೆ. ಇದೇ ವಿಶೇಷ. ಮೊದಲನೇದಾಗಿ ನದಿ, 2ನೇದಾಗಿ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟಿರೋದಿಲ್ಲ ಅಂತಂದು ಬ್ರಾಹ್ಮಣರು ಸುಳ್ಳು ಹೇಳ್ತಾರೆ.
ಹೇಳ್ತಾರೆ. ಆಗ ಬ್ರಾಹ್ಮಣರಿಗೇನೂ ಶ್ರಾಪ ಕೊಡ್ತಾರೆ, ನಿಮಗೆ ಸಂತೋಷ ಅನ್ನೋದು ಯಾವತ್ತೂ ಕೂಡ ಇರೋದಿಲ್ಲ, ನಿಮಗೆ ತೃಪ್ತಿ ಆಗೋದಿಲ್ಲ ಅಂತ ಶ್ರಾಪ ಕೊಡ್ತಾರೆ. ಮೂರನೇದಾಗಿ ಹಸುಗೆ ಪಿಂಡ ಸಿಕ್ಕಿರೋದಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕಾಗಿ ಸೀತಾದೇವಿ ಹಸುಗೇನು ಶ್ರಾಪ ಕೊಡ್ತಾರೆ, ನೀನು ಯಾವ ಬಾಯಿಂದ ಅಶುದ್ಧ ಮಾತು ಹೇಳಿದೆಯಲ್ಲ ಆ ಬಾಯಿನೇ ನಿಂದು ಅಶುದ್ಧವಾಗಿರ್ತದೆ ಅಂತಂದು ಶ್ರಾಪ ಕೊಡ್ತಾರೆ. ನಾವು ಈಗಿನ ಕಾಲದಲ್ಲಿ ನೋಡ್ತೀವಿ, ಹಸುಗೆ ಪ್ಲಾಸ್ಟಿಕ್ ತಿಂತಾನೆ, ಏನೇನೋ ತಿಂತಾ ಇರ್ತಾನೆ. ಅದೇ ಥರ ತುಳಸಿ ಸೀತಾದೇವಿ ಪಿಂಡದ ಮೇಲೇ ಹಾಕಿರೋದಿಲ್ಲ. ಅದಕ್ಕಾಗಿ ತುಳಸಿಗೆ ಒಂದು ಆಸೆ, ನನಗೆ ಎಲ್ಲ ಕಡೆಗೂ ಹಾಕೋತಾರೆ, ಊಟಕ್ಕೇನು ಹಾಕೋತಾರೆ, ಎಷ್ಟಕ್ಕೆ ಎಲ್ಲ ಕಡೆ ಹಾಕುತ್ತಾರೆ, ಆದರೆ ನನಗೆ ಪಿಂಡದ ಮೇಲೆ ಇಲ್ಲಿ ಹಾಕಿಲ್ಲ ಸೀತಾದೇವಿ ಅಂತ ಒಂದು ಆಸೆ ಪಡೆದುಬಿಟ್ಟು ಸುಳ್ಳು ಹೇಳ್ತಾನೆ. ಆಗ ತುಳಸಿಗೂ ಶ್ರಾಪ ಕೊಡ್ತಾರೆ, ನಿನ್ನ ಕೆಲಸ ಯಾವಾಗಿರುತ್ತದೆ ಆವಾಗ ಮಾತ್ರ ಮರ್ಯಾದೆ ಕೊಡ್ತಾರೆ ಅಂತ ಶ್ರಾಪ ಕೊಡ್ತಾರೆ. ನಾವು ಈಗಿನ ಕಾಲದಲ್ಲಿ ತುಳಸಿನ ಮರ್ಯಾದೆ ಕೊಡೋದು ಯಾವಾಗ ಅಂತಂದರೆ ಪೂಜೆ ಮಾಡೋ ಸಮಯದಲ್ಲಿ ಮಾತ್ರ. ನಾವು ನಾರಾಯಣ ಅಂತ ಹೇಳ್ಬಿಟ್ಟು ಭಗವಂತನ ಮೇಲೆ ತುಳಸಿ ಹಾಕ್ತೀವಿ, ಆದರೆ ಅಲ್ಲಿ ಒಬ್ಬರು ಅರ್ಚಕರು ಇಲ್ಲ ಪಂಡಿತರು ಯಾರೊಬ್ಬರು ನಿಂತಿರ್ತಾರೆ, ಆ ತುಳಸಿನ ತೆಗೆದು ಕಸ ಗುಂಪಲ್ಲಿ ಬಿಸಾಕ್ಬಿಡ್ತಾರೆ ತಕ್ಷಣ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಕಾಲು ಹೆಜ್ಜೆ ಹತ್ರನೂ ತುಳಸಿ ಬಿದ್ದಿದ್ರೆ ನಾವು ಎತ್ತುಬಿಟ್ಟು ಸೈಡಲ್ಲಿ ಇಡಂಗಿಲ್ಲ. ಅಷ್ಟು ನಾವು ತುಳಸಿನ ಎಷ್ಟೊತ್ತು ಪೂಜೆ ಮಾಡ್ತಾ ಇರ್ತೀವಿ, ಅಷ್ಟೊತ್ತು ಮರ್ಯಾದೆ ಕೊಡ್ತಾ ಇರ್ತೀವಿ. ಅದು ನಾಲ್ಕನೇದಾಗಿ ತುಳಸಿದಾಗಿ ತೋರಿಸಿದ್ದಾರೆ. ಐದನೇದಾಗಿ ಈ ಆಲಿನ ಮರ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಆಲಿನ ಮರ ಅಕ್ಷಯವಟ ಅಂತ ಕರೆದಿದ್ದಾರೆ. ಈ ಆಲಿನ ಮರ ಹತ್ರ ಬಂದು ಕೇಳಿದಾಗ ನಿಮಗೆ ಏನೂ ಆಸೆ ಇರೋದಿಲ್ಲ, ಅದಕ್ಕಾಗಿ ನಿಜ ಹೇಳ್ಬಿಡ್ತಾನೆ, ಹೌದು ಸ್ವಾಮಿ ನಾನೇ ಸೀತಾದೇವಿನ ಪಿಂಡ ಪ್ರದಾನ ಮಾಡೋದು ನೋಡಿದ್ದೀನಿ, ಶ್ರಾದ್ದ ಮಾಡೋದು ನೋಡಿದ್ದೀನಿ ಅಂತ ಹೇಳಿದಾಗ ಆಗ ಸೀತಾದೇವಿಗೆ ಬಹಳ ಖುಷಿ ಆಗ್ತದೆ. 4 ಜನನ್ನು ಸುಳ್ಳು ಹೇಳಿದರು ಅಂತಂದು 4 ಜನಗಳನ್ನು ಶ್ರಾಪ ಕೊಟ್ಟರು, 5ನವನು ನಿಜ ಹೇಳ್ತಾನೆ ಅಂತಂದು ನಿಮಗೆ ಆಶೀರ್ವಾದ ಮಾಡ್ತಾರೆ, ನೀನು ಸದಾ ಅಮರವಾಗಿರ್ತೀಯ, ಅಕ್ಷಯವಾಗಿರ್ತೀಯ, ಜೀವಿತವಾಗಿರ್ತೀಯ ಅಂತ ಆಶೀರ್ವಾದ ಮಾಡ್ತಾರೆ. ಸೀತಾದೇವಿ ಯಾವ ಕಾಲದಲ್ಲಿ ಶ್ರಾದ್ದ ಮಾಡ್ತಾ ಇದ್ರು ಅವರ ಸಾಕ್ಷಿಗೆ ಯಾವ ಥರ ಆಲಿನ ಮರ ನಿಂತಿತ್ತೋ ಈಗಿನ ಕಾಲದಲ್ಲಿ ಜನ ಬರ್ತಾರೆ, ಅವರ ಸಾಕ್ಷಿಗೆ ಅದು ಹಂಗನೇ ನಿಂತಿದೆ. ಇಲ್ಲಿ ಬಂದವರು ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದ ಮಾಡ್ತಾರೆ. ಇಲ್ಲಿ ಹೆಂಗಸರು ವಿಶೇಷ, ಇಲ್ಲಿ ಗಯಾ ಕ್ಷೇತ್ರದಲ್ಲಿ ಹೆಂಗಸರೂ ಮಾಡ್ತಾರೆ ಶ್ರಾದ್ದ. ಅವರವ್ರ ಪಿತೃಗಳಿಗೆ ಸದ್ಗತಿಗಾಗಿ ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡ್ತಾರೆ. ಇಲ್ಲಿ ನಮ್ಮ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಸೌತ್ ಇಂಡಿಯಾ ಆಗಿರಲಿ, ನಾರ್ತ್ ಇಂಡಿಯಾ ಇಲ್ಲ, ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ, ನೀವು ಎಲ್ಲಿಂದ ನೋಡಿದ್ರೂ ಲಕ್ಷಾಂತರ ಜನ ಪ್ರತಿಯೊಂದು ದಿನ ಕರೋನಾ ಅಂತಹ ಪರಿಸ್ಥಿತಿಯಲ್ಲಿಯೂ ಪ್ರತಿಯೊಬ್ಬರು ಇಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಅಂತಹ ಪವಿತ್ರವಾದ ಕ್ಷೇತ್ರ ಇದು. ಗಯಾ ಸಮಾಸಾಧ್ಯ ಸಡ್ಗಯ ಮೋಕ್ಷದಾಯಕ. ನಮಸ್ಕಾರ. ನೋಡಿ ಸ್ನೇಹಿತರೆ, ಇಲ್ಲಿ ನೀಟಾಗಿ ತಿಳಿಸಿದ್ದಾರೆ. ಆ ದಶರಥ ಮಹಾರಾಜರ ಕೈ ಹೊರಗಡೆ ಬಂದಿರುವಂಥದ್ದು, ಈ ಸೀತಾದೇವಿ ಮರಳಲ್ಲೇ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿದ್ದು ಎಲ್ಲ ಪ್ರತಿಯೊಂದು ಕೂಡ. ಆ ಹಸುವು ಕೂಡ ಅಲ್ಲಿತ್ತು. ಇವಾಗಲೂ ಕೂಡ ಹಸಿವಿಗೂ ಕೂಡ ಇಲ್ಲಿ ಯಾರು ಶ್ರಾದ್ದವನ್ನು ಮಾಡ್ತಾರೆ ಆ ಪಿಂಡವನ್ನು ಹಸುವಿಗೂ ಕೂಡ ಕೊಡ್ತಾರೆ.